ಅಕ್ಕ, ಕೆ ಸಿ ಟಿಗೆ ಯಾವ ರೆಫರೆನ್ಸ್ ಬುಕ್ ಯೂಸ್ ಮಾಡಬೇಕು, ಬೋರ್ಡ್ಸ್ಗೆ ಯಾವ ಬುಕ್ ಓದಬೇಕು, ನೀವು ಯಾವ್ಯಾವ ಬುಕ್ ಯೂಸ್ ಮಾಡಿದ್ರಿ, ಈ ಥರ ತುಂಬ ಕಮೆಂಟ್ಸ್ ಹಾಕಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಈ ಕಮೆಂಟ್ಸ್ಗೆ ಅಡ್ರೆಸ್ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕೆ ಸಿ ಟಿ ಮತ್ತು ಬೋರ್ಡ್ಸ್ ಎರಡಕ್ಕೂ ಯಾವ್ಯಾವ ಬುಕ್ ಯೂಸ್ ಮಾಡಿದ್ದೆ ಆ್ಯಂಡ್ ನೀವು ಯಾವ್ಯಾವ ಬುಕ್ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟು ಕೆ ಸಿ ಟಿಗೆ ಹೇಳ್ಬಿಡ್ತೀನಿ. ಇವಾಗ ಆಲ್ರೆಡಿ ನವೆಂಬರೇ ಮುಗ್ದೋಗ್ತಾ ಇದೆ. ಈ ಟೈಮಲ್ಲಿ ರೆಫರೆನ್ಸ್ ಬುಕ್ಕಿಂತ ಪಿ ವೈ ಕ್ಯೂ ಬುಕ್ಸ್ದು ಅವಶ್ಯಕತೆ ಜಾಸ್ತಿ ಇದೆ. ಬಿಕಾಸ್ ಇವಾಗ ಓದೋದಕ್ಕಿಂತ ಕ್ವಶನ್ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಅದಕ್ಕೆ ನೀವು ತುಂಬ ಹೈಯರ್ ಆರ್ಡರ್ ಅಡ್ವಾನ್ಸ್ ಲೆವೆಲ್ ಬುಕ್ಸ್ ಇರುತ್ತೆ ನೋಡಿ, ಎಚ್ ಸಿ ವರ್ಮಾ, ಗ್ಯಾಲಕ್ಸಿ ಆಫ್ ಫಿಸಿಕ್ಸ್, ಈ ಥರ ಬುಕ್ನೆಲ್ಲ ಟಚ್ ಕೂಡ ಮಾಡಬಾರ್ದು. ಬಿಕಾಸ್ ಆ ಬುಕ್ಕಲ್ಲಿ ತುಂಬ ಹೈಯರ್ ಲೆವೆಲ್ ಕ್ವಶನ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ತುಂಬ ಜಾಸ್ತಿ ಕಾನ್ಸೆಪ್ಟ್ ಇರುತ್ತೆ, ಇನ್ ಡೆಪ್ತ್ ಆಫ್ ಕಾನ್ಸೆಪ್ಟ್ ಇರುತ್ತೆ. ಅದು ನಿಮಗೆ ಜಾಸ್ತಿ ಕನ್ಫ್ಯೂಸ್ ಕೂಡ ಮಾಡುತ್ತೆ. ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ಕಾನ್ಫಿಡೆನ್ಸ್ ಬ್ರೇಕ್ ಆಗುತ್ತೆ. ಸೊ ಆ ಥರ ಬುಕ್ಸ್ನ ಇವಾಗ ಸದ್ಯಕ್ಕೆ ತಗೊಳಕ್ಕೆ ಹೋಗಬೇಡಿ. ಪಿ ವೈ ಕ್ಯೂಗೆ ನಾನು ಯೂಸ್ ಮಾಡಿದ ಬುಕ್ ಬಂದುಬಿಟ್ಟು ಎಮ್ ಟಿ ಜಿದು 19 ಇಯರ್ಸ್ ಚಾಪ್ಟರ್ ವೈಸ್ ಪಿ ವೈ ಕ್ಯೂಸು. ಇದರಲ್ಲಿ ಚಾಪ್ಟರ್ ವೈಸ್ ಅಂದರೆ ಪಿ ಸಿ ಎಮ್ 3 ಸಬ್ಜೆಕ್ಟ್ ಕೂಡ ಚಾಪ್ಟರ್ ವೈಸ್ ಕ್ವಶನ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಸೊಲ್ಯೂಷನ್ಸ್ ಕೂಡ ಇದೆ. ಸೊ ನಾನು ಯೂಸ್ ಮಾಡಿದ್ದು ಇದೊಂದೇ ಬುಕ್ಕು. ಇದ್ರ ಜೊತೆಗೆ ಮಾಕ್ ಪೇಪರ್ಸ್ ಅಂದರೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದೆ ಅಷ್ಟೇ. ಇದೊಂದು ಬಿಟ್ಟರೆ ನಾನು ಬೇರೆ ಯಾವ ಬುಕ್ನೂ ಯೂಸ್ ಮಾಡಿರಲಿಲ್ಲ ಕೆ ಸಿ ಇ ಟಿಗೆ. ನೀವು ಬೇಕಂದರೆ ಈ ಬುಕ್ ಕೂಡ ತೊಗೊಳ್ಬೋದು, ಅಥವಾ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸಪ್ರೇಟ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಆನ್ಲೈನಲ್ಲಿ. ನಾನು ಈ ಬುಕ್ನ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲಿ ಬೇಕಾದರೂ ನಿಮಗೆ ಸಿಗುತ್ತೆ. ನಿಮಗೆ ಸಪ್ರೇಟ್ ಬೇಕಾದ್ರೂ ತೊಗೊಳ್ಳಿ, ಅಥವಾ ಆಲ್ ಇನ್ ಒನ್ ಪಿ ವೈ ಕ್ಯೂ ಬುಕ್ ಬೇಕಾದ್ರೂ ತೊಗೊಳ್ಬೋದು. ಎಮ್ ಟಿ ಜಿನೇ ಅಂತ ಅಲ್ಲ, ನನಗೆ ಆವಾಗ ಆ ಟೈಮಲ್ಲಿ ಇದು ಸರಿ ಅನಿಸ್ತು, ನಾನು ತೊಗೊಂಡೆ. ನೀವು ಎಮ್ ಟಿ ಜಿ ಬಿಟ್ಟು ಬಾಸ್ಕೋ, ಅರಿಯಾಂತ್ ಯಾವುದಾದ್ರು ತೊಗೊಳ್ಳಿ. ಯಾವುದೇ ಬುಕ್ ತೊಗೊಂಡ್ರೂ ಕ್ವಶನ್ಸ್ ಎಲ್ಲ ಒಂದೇ ಇರುತ್ತೆ, ನೀವು ಸಾಲ್ವ್ ಮಾಡಬೇಕಷ್ಟೇ. ಸೊ ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ನಿಮ್ಮ ಇಷ್ಟ. ಸಪ್ರೇಟ್ ಬೇಕಾದ್ರೆ ತೊಗೊಳ್ಳಿ ಅಥವಾ ಆಲ್ ಇನ್ ಒನ್ ಬೇಕಾದ್ರೆ ತೊಗೊಳ್ಳಿ. ನಾನು ಯಾಕೆ ಆಲ್ ಇನ್ ಒನ್ ತೊಗೊಂಡ್ರೆ, ನಂಗೆ ಗೊತ್ತಿತ್ತು ಇರೋ ಈ ಕಮ್ಮಿ ಟೈಮಲ್ಲಿ ನಾನು ಆ ಬುಕ್ನ ಫುಲ್ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಏನಕ್ಕೆ 3 ಡಿಫ್ರೆಂಟ್ ಬುಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಬದಲು ಒಂದು ಬುಕ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನೇ ಕರೆಕ್ಟಾಗಿ ಸಾಲ್ವ್ ಮಾಡೋಣ ಅಂದ್ಬಿಟ್ಟು ನಾನು ಒಂದು ಬುಕ್ನೇ ತೊಗೊಂಡೆ. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರದ್ದು ನೀವು ತೊಗೊಳ್ಬೋದು. ನಾನು ಪಿ ವೈ ಕ್ಯೂ ಬುಕ್ ಬಿಟ್ಟರೆ ಬೇರೆ ಯಾವ ಫ್ಯಾನ್ಸಿ ಬುಕ್ನೂ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಈ ಬುಕ್ನ ತುಂಬ ಫೇಮಸಲ್ಲಿದೆ, ಎಲ್ಲ ತೊಗೋತಾರೆ, ನಾನು ತೊಗೊಳ್ಬೇಕು ಅಂದ್ಬಿಟ್ಟು ತೊಗೊಂಡಿದ್ದೆ. ಆದರೆ ಅದನ್ನು ಯಾವತ್ತೂ ಓದೋಕ್ಕೂ ಆಗಿಲ್ಲ. ನಾನು ಅದನ್ನು ಆವತ್ತಿನ ದಿವಸ ಮಾತ್ರ ತೆಗ್ದಿರ್ಬೋದೇನೋ ಅಷ್ಟೇ. ಅದು ಬಿಟ್ಟು ಅದನ್ನು ಕಂಪ್ಲೀಟ್ ಕೂಡ ಮಾಡಿಲ್ಲ. ಸುಮ್ಮನೆ ದುಡ್ಡು ವೇಸ್ಟು. ಯಾಕಂದರೆ ಈಗಿರೋ ಟೈಮಲ್ಲಿ ಆ ಬುಕ್ಕನ್ನು ಕಂಪ್ಲೀಟ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಲ್ಲ. ಇನ್ಸ್ಟೆಡ್ ದುಡ್ಡು ವೇಸ್ಟ್ ಮಾಡಬೇಡಿ ಆ್ಯಂಡ್ ಆಲ್ಸೋ ಟೈಮ್ ಕೂಡ ವೇಸ್ಟ್ ಮಾಡಬೇಡಿ. ಅದ್ರ ಬದಲು ಒಂದು ಪಿ ವೈ ಕ್ಯೂ ಇದೆ ಅಂತಲ್ಲ, ಯಾವುದಾದ್ರು ಒಂದು ಪಿ ವೈ ಕ್ಯೂ ಬುಕ್ ತೊಗೊಂಡು ಅದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿ. ಅಷ್ಟು ಮಾಡಿದ್ರೆ ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಹೇಳ್ತೀನಿ, ಅದನ್ನು ಫಾಲೋ ಮಾಡಿಬಿಟ್ರೆ ನೀವು ಆರಾಮಾಗಿ ರ್ಯಾಂಕ್ ಬರುತ್ತೆ. ಆ್ಯಂಡ್ ಇವಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಫಾರ್ ಕೆ ಸಿ ಟಿ ಆ್ಯಂಡ್ ಬೋರ್ಡ್ಸ್ ಯಾವ್ದು ಗೊತ್ತಾ? ನಿಮ್ಮ ಹತ್ರ ಇರೋ ಎನ್ ಸಿ ಐ ಟಿ ಬುಕ್ಸು. ನಿಮ್ಮ ಹತ್ರ ಇರೋ ಈ ಎನ್ ಸಿ ಐ ಟಿ ಬುಕ್ನ ನೀವು ಕರೆಕ್ಟಾಗಿ ಚೆನ್ನಾಗಿ ಓದ್ಬಿಟ್ರೆ ಬೋರ್ಡ್ಸ್ ಆಗಲಿ ಕೆ ಸಿ ಟಿ ಆಗಲಿ ಎರಡರಲ್ಲೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಐ ಗ್ಯಾರಂಟಿ. ಯಾಕಂದರೆ ಇವಾಗ ನಿಮಗೆ ಎನ್ ಸಿ ಆರ್ ಟಿನೇ ಹೋಲಿ ಬುಕ್, ಅದಕ್ಕೂ ಮೇಲೆ ಅಂತಲೇ ಅನ್ಬೋದು, ಅಷ್ಟು ಪವರ್ ಇದೆ ಆ ಎನ್ ಸಿ ಆರ್ ಟಿ ಬುಕ್ಕಿಗೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ, ಎನ್ ಸಿ ಆರ್ ಟಿ ಅಂತ ಅಂದರೆ ಟೇಕ್ ಇಟ್ ಸೀರಿಯಸ್ಲಿ, ಆಯಿತಾ? ಎನ್ ಸಿ ಆರ್ ಟಿ ಮಾತ್ರ ಮಿಸ್ ಮಾಡಬೇಡಿ, ಬಿಕಾಸ್ ಎಲ್ಲ ಕ್ವಶನ್ಸ್ ಅಲ್ಲಿಂದನೇ ಬರುತ್ತೆ. ಆ್ಯಂಡ್ ಬೋರ್ಡ್ಸ್ ಟೈಮ್ ಬರುತ್ತಲ್ಲ, ಎಕ್ಸಾಮ್ ಟೈಮ್ ಬಂದಾಗ ಆ ವರ್ಷದ್ದು ಪ್ಯಾಟ್ರನ್ ಪ್ರಕಾರ ಹ್ಯಾಂಡ್ ಬುಕ್ನ ರಿಲೀಸ್ ಮಾಡ್ತಾರೆ. ಅಂದರೆ ಈ ಥರ ನನ್ನ 2025 ರಿಲೀಸ್ ಆಗಿದೆ ಹ್ಯಾಂಡ್ ಬುಕ್ ಇದು. ಎಲ್ಲ ಸಬ್ಜೆಕ್ಟ್ಸ್ಗೂ ಇರುತ್ತೆ, ಬಯಾಲಜಿ, ಫಿಸಿಕ್ಸು, ಈ ಥರ ಹ್ಯಾಂಡ್ ಬುಕ್ಸ್ನ ರಿಲೀಸ್ ಮಾಡ್ತಾರೆ. ಇದು ನಿಮಗೆ ಕಾಲೇಜಲ್ಲಿ ಕೊಡ್ತಾರೆ. ಅಂದರೆ ನನಗೆ ಕಾಲೇಜಲ್ಲಿ ಕೊಟ್ಟಿದ್ದು, ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರ್ಸ್ನ ಕೇಳಿ ಕೊಡ್ಬೋದು. ಇದೇ ಹ್ಯಾಂಡ್ ಬುಕ್ಕು. ಇಲ್ಲಾಂದರೆ ಅಲ್ಲಿ ಕೊಟ್ಟಿಲ್ಲ ಅಂದರೆ ನಿಮ್ಮದು ನಿಯರೆಸ್ಟ್ ಬುಕ್ ಸ್ಟಾಪ್ಗೆ ಹೋಗಿ ನೋಡಬೇಕು, ನೀವು ಕೇಳಬೇಕು, ವಿಚಾರಿಸ್ಬೇಕು. ಬುಕ್ ಸ್ಟೋರ್ ಅಂದರೆ ನಾರ್ಮಲ್ ಸ್ಟೇಷನರಿ ಶಾಪ್ ಅಲ್ಲ, ಟೆಕ್ಸ್ಟ್ ಬುಕ್ನ ಸೆಲ್ ಮಾಡ್ತಾರೆ ನೋಡಿ, ಆ ಥರ ಶಾಪಿಗೆ ಹೋಗ್ಬಿಟ್ಟು ಕೇಳಬೇಕು. ಸೆಕೆಂಡ್ ಪಿ ಯು ಸಿದು ಈ ಥರ ಹ್ಯಾಂಡ್ ಬುಕ್ಸ್ ಇದೆಯಾ ಅಂತ ನೀವು ಕೇಳಬೇಕು. ಬಿಕಾಸ್ ಈ ಹ್ಯಾಂಡ್ ಬುಕ್ಕಲ್ಲಿ ಏನಪ್ಪ ಅಂದರೆ ಒಂದು 7 ಮಾಡೆಲ್ ಪೇಪರ್ಸ್ ಇರುತ್ತೆ, ಬೇಸ್ಡ್ ಆನ್ ದಿ ಬ್ಲೂ ಪ್ರಿಂಟ್ ಸೆಟ್ ಫಾರ್ ಯು, ಆಯಿತಾ? ಆ ಬ್ಲೂ ಪ್ರಿಂಟ್ ಮೇಲೆ 7 ಮಾಡೆಲ್ ಪೇಪರ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರುತ್ತೆ. ನೀವು ಅದನ್ನು ಸಾಲ್ವ್ ಮಾಡಿಬಿಟ್ರೆ ಬೋರ್ಡ್ಸಾಗಲೇ ಆರಾಮಾಗಿ ನೀವು 98-99% ತೆಗ್ದುಬಿಡ್ತೀರಾ, ಅಷ್ಟೇ ಸಾಕು. ಅದು ಬಿಟ್ಟು ಬೇರೇನು ಬೇಕಾಗಿಲ್ಲ ಬೋರ್ಡ್ಸ್ಗೆ. ಸೊ ಬೋರ್ಡ್ಸ್ ಟೈಮ್ ಬಂದಾಗ ಈ ಬುಕ್ನ ಮರಿಬೇಡಿ, ಹ್ಯಾಂಡ್ ಬುಕ್ ಅಂತ ಹೋಗಿ ವಿಚಾರಿಸಿ ಕಾಲೇಜಲ್ಲಿ, ಅಥವಾ ನಿಮ್ಮದು ನಿಯರೆಸ್ಟ್ ಬುಕ್ ಶಾಪಲ್ಲಿ ಹೋಗ್ಬಿಟ್ಟು ಈ ಬುಕ್ಕಿಗೆ ಎನ್ಕ್ವೈರಿ ಮಾಡಿ. ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಮಾಡಬೇಕಂತ ಹೇಳ್ತೀನಿ. ಯಾವ ಬುಕ್ ತಗೋತಿರೋ ಬಿಡ್ತಿರೋ, ಎನ್ ಸಿ ಆರ್ ಟಿ ಮಾತ್ರ ನಿಮ್ಮ ಹತ್ರ ಇರಬೇಕು. ಏನಾದ್ರು ಎನ್ ಸಿ ಆರ್ ಟಿನೇ ಇಲ್ಲ ಅಂದರೆ ಫಸ್ಟ್ ಹೋಗಿ ಎನ್ ಸಿ ಆರ್ ಟಿ ಬುಕ್ ತೊಗೊಳ್ಳಿ, ಸಾಕು. ಇದೆಲ್ಲ ಆಮೇಲೆ ತೊಗೊಂಡ್ರು ಪರವಾಗಿಲ್ಲ, ಫಸ್ಟ್ ಎನ್ ಸಿ ಆರ್ ಟಿ ಬುಕ್ ತೊಗೊಳ್ಳಿ. ಬಿಕಾಸ್ ಎನ್ ಸಿ ಆರ್ ಟಿ ಗಾಯ್ಸ್, ಏನೇ ಹೇಳಿದ್ರು ಎನ್ ಸಿ ಆರ್ ಟಿ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಥರ ಇನ್ನೂ ಇಂಪಾರ್ಟೆಂಟ್ ವೀಡಿಯೋಸ್, ಹೆಲ್ಪ್ಫುಲ್ ವೀಡಿಯೋಸ್ ಬರ್ತಾ ಇರುತ್ತೆ, ಅದು ಮಿಸ್ ಆಗಬಾರ್ದಲ್ವಾ? ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 books, 10% doesn't work. Give you 100% on one book, you will definitely see the results.